ವರ್ಷಕ್ಕೊಮ್ಮೆ ಡಿಜೆ ಹಚ್ಚಲಕ ಪರ್ಮಿಷನ್ ಇಲ್ಲತ್ತ. ಉಳಿಕೆದವ್ರು ಬೇಕಾದಟ್ಟು ಮಾತಾಡ್ಲಿ ಕೂಗಾಡ್ಲಿ ಅವ್ರಿಗೆ ಪರ್ಮಿಷನ್. ಇದು ಸರಿನಾ? ಡಿಜೆ ಪರ್ಮಿಷನ್ ಯಾಕೆ ಕೊಡ್ಲಿಲ್ಲ ಅಂದ್ರೆ ಅದರಿಂದ ತೊಂದರೆ ಆಗ್ತದತ್ತೆ. ನಮಗೂ ದಿನ 5 ಸಲ ತೊಂದರೆ ಆಗ್ಲಕತ್ತಲ್ಲ. ಈ ಪ್ರಶ್ನೆ ನಾವು ಮಾಡ್ಬೇಕೋ ಬೇಡ ಸಿದ್ದರಾಮಯ್ಯನವ್ರಿಗೆ? ನಮ್ಮ ಗೃಹ ಮಂತ್ರಿಗಳಿಗೆ ಕೇಳಿದೆ, ಅವ್ರು ಹೇಳಿದ್ರು ಒಂದು ದೊಡ್ಡ ಲಿಸ್ಟ್ ಕೊಟ್ಟು ಕಳಿಸಿದ್ರು. 5 ಮಂದಿ ಗಣಪತಿ ಎತ್ತಬೇಕು, ಡಿಜೆ ಹಚ್ಚಬಾರ್ದು. ನಾ ಹೇಳ್ತಾ ಇದ್ದೀನಿ ಬಂಧುಗಳೇ, ಇವತ್ತು ರಾಜ್ಯದಾಗ ಹಿಂದೂಗಳು ಇವತ್ತು ಸ್ವಾಭಿಮಾನದಿಂದ ಬದುಕುವಂತ ಪರಿಸ್ಥಿತಿ ಇಲ್ಲ. ಅದಕ್ಕೆ ಜನ ಇವತ್ತಿನ ನೋಡಿ, ಯಾವ ಗಂಗಾವತಿಯಲ್ಲಿ ಇವತ್ತು ಸುಮಾರು 25,000 ಜನ ಸೇರಿದ್ರು. ಹಳ್ಳಿ ಒಳಗೆ ಸಹ ಜನ ನಿಂತು ಸ್ವಾಗತ ಮಾಡೋದು ನೋಡಿದ್ರೆ ಅವರಿಗೆ ನಿಮಗೆಲ್ಲರಿಗೂ ಒಂದು ಬದಲಾವಣೆ ಬೇಕಾಗಿದೆ. ಬದಲಾವಣೆ ಆಗ್ಬೇಕಲ್ಲ ಕರ್ನಾಟಕದಾಗ. ಅಪ್ಪಗಣ ಮಗ, ಮಗನ ಮೊಮ್ಮಗ, ಸಾಕಪ್ಪ ಸಾಕಿಲ್ಲ ನಡಿಬೇಕು. ನಾಟಕ ಕಂಪನಿ ಹೊಸ ಜನ ಬರಬೇಕು. ಹಿಂದೂಗಳ ರಕ್ಷಣೆ ಆಗ್ಬೇಕು ಈ ರಾಜ್ಯದಲ್ಲಿ. ನಮಗೆ ಯಾವ ಸ್ಕೀಮ್ಗಳು ಇಲ್ಲ, ಅವ್ರಿಗೆ ಎಲ್ಲಾ ಸ್ಕೀಮ್ಗಳು. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬದಾಮಿ ಒಳಗ ಹಾಲಮತ ಸಮಾಜದವರು ರೇಷ್ಮೆ ಪಟಕ ಸುತ್ತಿ ಭಂಡಾರ ಹಚ್ಚಿದ್ರ ಮುಗಿಸ್ಕೊಡ್ತಾರೆ. ಅದ್ರ ಜೋಡ ಕರ್ನಾಟಕ ಮುಖ್ಯಮಂತ್ರಿಗಳು ನಿಮ್ಮ ಗಣಪತಿ ಪೆಂಡಾಲಿಗೆ 11,000 ರೂಪಾಯಿ ದೇಣಿಗೆ ಕೊಟ್ಟು ಕಳಿಸ್ಯಾರ. ಗಣೇಶ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕೋ ಬೇಡ? ಯಾವ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ಕಾರಣ ಆ ಗಣೇಶ, ಆ ವಿಘ್ನ ವಿನಾಶಕ ವಿನಾಯಕ ಅನ್ನುವಂಥದ್ದನ್ನು ಇವತ್ತಿನ ದರಿದ್ರ ಸರ್ಕಾರ ನೆನಪಾರಿದೆ. ನಾವು 21 ದಿವಸ ಕುಂಡ್ರಿಸ್ತೀವಿ, 1 ತಿಂಗಳು ಕೂಡಿಸ್ತೀವಿ. ನಮ್ಮ ಜನರ ಒಂದೇ ಒಂದು ಬೇಡಿಕೆ ಗಣೇಶ ಉತ್ಸವದ್ದು. SP ಗಳು ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಯಾರು ಒಂದಿಟ್ಟು ತೊಂದರೆಯನ್ನ ಗಣಪತಿಗೆ ಮಾಡಬಾರ್ದು. ಡಿಜೆ ನಾನು ನಿಮಗೆ ಕೇಳ್ತೀನಿ ಬಂಧುಗಳೇ, ಇಡೀ ಭಾರತದಲ್ಲಿ ಮೊನ್ನೆ ಮುಸ್ಲಿಂ ಏನು ಅವ್ರ ಹಬ್ಬ ಆಯ್ತಲ್ಲ, ಈದ್ ಮಿಲಾದ್, ಒಂದರ ಕಲ್ಲು ಎಲ್ಲರೂ ಬಿದ್ದವನ, ಒಬ್ಬರು ಹಿಂದೂ ಎಲ್ಲರ ಕಲ್ಲು ಒಗದಾನ. ಹಂಗಾದ್ರೆ ನಮ್ಮ ಗೋಳಿ ನನ್ನ ಮಕ್ಕಳೇ, ನೀವ್ಯಾಕೆ ನಮ್ಮ ಗಣಪತಿ ಮೇಲೆ ಕಲ್ಲು ಹೋಗುತ್ತೆ?